ಹಾಯ್ ಫ್ರೆಂಡ್ಸ್, KA15 ಫ್ಲೇವರ್ಸ್ಗೆ ಸ್ವಾಗತ. ನಾವಿವತ್ತು ಹೆಲ್ದಿಯಾಗಿರೋ ಒಂದು ಸ್ನ್ಯಾಕ್ಸ್ ಪಾಪಡ್ ಚಾಟ್ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಹಪ್ಪಳನ ಡೈರೆಕ್ಟಾಗಿ ಫ್ಲೇಮಲ್ಲಿ ಸುಡಬೇಕು. ನಾನಿಲ್ಲಿ ಕಾಳು ಮೆಣಸು ಹಾಕಿರೋ ಉದ್ದಿನ ಹಪ್ಪಳ ತಗೊಂಡಿದ್ದೀನಿ. ನೀವು ಸೆಲೆಕ್ಟ್ ಮಾಡಿರೋ ಹಪ್ಪಳ ಆದಷ್ಟು ದಪ್ಪ ಇರಲಿ. ತೆಳುವಾಗಿದ್ದರೆ ಈ ಥರ ಡೈರೆಕ್ಟಾಗಿ ಫ್ಲೇಮ್ ಮೇಲೆ ಹಾಕಿದಾಗ ಕರಟ್ ಹೋಗುತ್ತೆ. ಈ ಥರ ಎರಡೂ ಕಡೆ ತಿರುಗಿಸ್ತಾ ಸುಡಬೇಕು. ನೋಡಿ, ಇಲ್ಲಿ 2 ಹಪ್ಪಳ ರೆಡಿಯಾಗಿದೆ. ಈಗ ಮೊಳಕೆ ಬರ್ಸಿರೋ ಹೆಸರು ಕಾಳು, ಚಿಕ್ಕದಾಗಿ ಕಟ್ ಮಾಡಿರೋ ಈರುಳ್ಳಿ, ಕ್ಯಾರೆಟ್, ಸೌತೆಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಡ್ರೈ ಮ್ಯಾಂಗೋ ಪೌಡರ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಕಾಳು ಮೆಣಸು ಹಾಕಿರೋ ಹಪ್ಪಳ ತಗೊಂಡಿರೋದ್ರಿಂದ ಎಕ್ಸ್ಟ್ರಾ ಖಾರ ಹಾಕ್ತಾ ಇಲ್ಲ. ನೀವೇನಾದರೂ ಪ್ಲೈನ್ ಹಪ್ಪಳ ತಗೊಂಡಿದ್ರೆ ಇದಕ್ಕೆ ಮೆಣಸಿನ ಪುಡಿ ಸೇರಿಸಬಹುದು. ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಹಪ್ಪಳನ ಹೀಗೆ ಕೈಯಿಂದ ಪುಡಿ ಮಾಡಿ ಮಿಕ್ಸ್ ಮಾಡಬೇಕು. ಕ್ಯಾರೆಟ್ ಮತ್ತು ಸೌತೆಕಾಯಿನ ನಾವು ಚಿಕ್ಕದಾಗಿ ಕಟ್ ಮಾಡಿನೇ ಹಾಕಬೇಕು. ನೀವೇನಾದರೂ ಇದನ್ನು ತುರಿದ್ರೆ ನೀರು ಬಿಟ್ಕೊಂಡು ಹಪ್ಪಳ ಮೆತ್ತಗಾಗಿಬಿಡುತ್ತೆ. ನೋಡಿ, ಇದೆಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ? ಇದನ್ನು ಸರ್ವಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಮೇಲಿಂದ ಅಲಂಕಾರಕ್ಕೆ ಮಂಡಕ್ಕಿ ಮತ್ತು ಸೇವನ್ನ ಹಾಕಿದ್ರೆ ರುಚಿಯಾಗಿರೋ ಹೆಲ್ದಿಯಾಗಿರೋ ಪಾಪಡ್ ಚಾಟ್ ರೆಡಿ ಆಗುತ್ತೆ. ಫ್ರೆಂಡ್ಸ್, ತುಂಬಾ ಸಿಂಪಲ್ಲಾಗಿ ರೆಡಿಯಾಗೋ ಈ ಚಾಟ್ನ ನೀವು ಮನೇಲಿ ಟ್ರೈ ಮಾಡಿ. ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನೂ ಒಳ್ಳೊಳ್ಳೆ ರೆಸಿಪಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.